ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ಸಹಾಯ ಮಾಡಿಕೊಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಇವತ್ತಿನ ವಾಕ್ಯ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ರಿಂದ 43ರವರೆಗೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅಲ್ಲಿ ವಾಕ್ಯ ನೋಡುವಾಗ, ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಿಲಲ್ಲಿ ಕೂತುಕೊಂಡು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು, ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಅದಕ್ಕೆ ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದಳು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರು ನಮ್ಮನ್ನು, ಹೌದು ಪ್ರಿಯರ, ವಾಕ್ಯಗಳ ಮೂಲಕವಾಗಿ ಬಲಪಡಿಸುವಂತವನಾಗಿದ್ದಾನೆ. ಆತನು ಯೆರಿಕೋ ಎಂಬ ಒಂದು ಹಳ್ಳಿಯ ಹತ್ತಿರಕ್ಕೆ ಹೋಗುತ್ತಿರುವಾಗ ಅಲ್ಲಿ ಒಂದು ದಾರಿಯ ಮಗ್ಗಲಲ್ಲಿ, ಅಂದರೆ ಕುಂಟ್ರು ಅನೇಕ ಒಂದು ಅಂಗವಿಕಲರು ಕೂತ್ಕೊಂಡು ಭಿಕ್ಷೆ ಬೇಡುತ್ತಿರುವಂಥ ಸಮಯದಲ್ಲಿ ಅಲ್ಲಿ ಅದೇ ಮಾರ್ಗವಾಗಿ ಯೇಸು ಸ್ವಾಮಿ ಹೋಗ್ತಾ ಇರುವಂತ ಒಂದು ಸುದ್ದಿಯನ್ನು ಅವರು ಕುರುಡನಾದಂತ ಅಲ್ಲಿ ತಿಮಾಯನ ಮಗನಾದ ಬಾರ್ತಿಮಾಯನ ಅವನು ಯೇಸು ಸ್ವಾಮಿ ಮಾರ್ಗವಾಗಿ ಹೋಗ್ತಿದ್ದಾನೆಂಬುದಾಗಿ ಅವನು ತಿಳ್ಕೊಂಡಾಗ ಅವನು ಹೇಳ್ತಾನೆ, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಳ್ಳುವಾಗ ಅವರ ಜೊತೆ ಇರುವಂತವ್ರು ಏನ್ ಹೇಳ್ತಾರಂದ್ರ, ನೀನು ಸುಮ್ಮನಿರು ಎಂಬುದಾಗಿ ಆತನನ್ನು ಗದರಿಸ್ತಾರೆ. ಆದ್ರೆ ಅಲ್ಲಿ ವಾಕ್ಯ ಹೇಳ್ತಾರೆ ಪ್ರಿಯರೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಮತ್ತಷ್ಟು ಕೂಗಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಈ ದಿನಗಳಲ್ಲಿ ನಾವು ಏನ್ ಮಾಡಬೇಕಾಗಿದೆ ಎಂದರೆ, ಯೇಸು ಸ್ವಾಮಿ ನಮಗೆ ಅನೇಕ ಉಪಕಾರ ಮಾಡಿರುವಾಗ, ಅನೇಕ ಕಷ್ಟಗಳು ಬರುವಾಗ, ದೇವರು ಅದ್ಭುತವಾಗಿ ನಮ್ಮ ನಡೆಸಲಿಕ್ಕೆ ಶಕ್ತನಾಗಿರುವಾಗ ನಾವೇನ್ ಮಾಡಬೇಕಾಗಿದೆ? ಕಷ್ಟ ಕಾಲದಲ್ಲಿ ಆತನಿಗೆ ನಾವು ಮೊರಡಬೇಕಾಗಿದೆ ಪ್ರಿಯರೇ. ಈ ವಾಕ್ಯ ಹೇಳ್ತಾ ಇದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಬಿಡಿಸ್ತೇನೆ, ಆಗ ನನ್ನನ್ನು ಕೊಂಡಾಡಿರಿ ಎಂಬುದಾಗಿ. ಅದರ ನಿಮಿತ್ತವಾಗಿ ಇಲ್ಲಿ ವಾಕ್ಯ ಸಹ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಅಲ್ಲಿ ಮತ್ತಷ್ಟು ಆತನು ಕೂಗಿಕೊಳ್ತಾ ಇದ್ದಾನೆ ಪ್ರಿಯರೇ. ಆದರೆ ಆತನ ಒಂದು ಕೂಗಿಗೆ ಆತನಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನ, ನಿಂತುಕೊಂಡು ತನ್ನ ಬಳಿಗೆ ಕರ್ತರುವುದಕ್ಕೆ ಅಪ್ಪಣೆ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಹೇಳ್ಬಹುದು ಪ್ರಿಯರೇ, ನೀನು ಸುಮ್ಮನೆ ನಿನಗೆ ಸಭೆಗೆ ಹೋದ್ರೆ ಏನಾಗ್ತಾ ಇಲ್ಲ, ನಿನಗೆ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ, ನೀನು ಎಷ್ಟು ಪ್ರಾರ್ಥನೆ ಮಾಡ್ತೀಯ, ಉಪವಾಸ ಪ್ರಾರ್ಥನೆ ಮಾಡ್ತೀಯ, ಹಾಗೆ ಎಷ್ಟೊಂದು ನೀನು ಎಲ್ಲ ಒಂದು ಕೂಟಗಳಿಗೆ ಹೋಗ್ತಿ, ಪ್ರಾರ್ಥನೆ ಮಾಡ್ತಿ, ಎಷ್ಟೊಂದು ದೇವರಲ್ಲಿ ನೀನು ಗೋಳಾಡ್ತಿ, ಆದರೂ ದೇವರು ನಿನಗೆ ಉತ್ತರ ಕೊಡ್ತಾ ಇಲ್ಲಲ್ಲ, ಈ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ, ಈ ಒಂದು ಕಷ್ಟ ಪರಿಹಾರ ಆಗ್ತಾ ಇಲ್ಲ ಎಂಬುದಾಗಿ ನಮಗೆ ಜನರಿಗೆ ಹೇಳ್ಬೋದು ಪ್ರಿಯರೇ. ಆದರೆ ದೇವರು ಹೇಳ್ತಾ ಇದ್ದಾನೆ, ಗಟ್ಟಿಯಾಗಿ ನಾವು ಕೂಗಿಕೊಳ್ಳುವಾಗ, ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡುವಾಗ, ದೇವರಿಗೆ ನಾವು ಕರ್ತನಿಗೆ ನಾವು ಆತನನ್ನು ಹೆಚ್ಚಾಗಿ ನಾವು ಮನಪೂರ್ವಕವಾಗಿ ದೇವರನ್ನು ಕೂಗಿಕೊಳ್ಳುವಾಗ, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾವು ಮತ್ತಷ್ಟು ಕೂಗಬೇಕಾಗಿದೆ. ಏಕೆಂದರೆ ದೇವರು ಕಿವುಡನಲ್ಲ, ಆತನ ಕೈಗಳು ಮೂಟೆಗೆ ಇಲ್ಲ, ಆತನ ಕೈಗಳು ಮೂಟೆಗೆ ಇಲ್ಲ, ಕಿವಿಗಳು ಕಿವುಡಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಪಾಪಗಳ ಅಪರಾಧಗಳ ಅಡ್ಡಿಯಾಗಿದೆ ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕರ್ತನ ನಾಮದಲ್ಲಿ ಅವನ್ನೆಲ್ಲ ಒಪ್ಪಿಕೊಂಡು ವಿಧೇಯರಾಗಿ ದೇವರಿಗೆ ನಾವು ಕೂಗುವಾಗ, ದೇವರಿಗೆ ಮೊರೆಯಿಡುವಾಗ, ಆತನು ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಮ್ಮನ್ನು ಜಯಕರವಾಗಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ವಾಕ್ಯ ನೋಡ್ತಾ ಇದ್ದೇವೆ ಪ್ರಿಯರೇ. ಅವನು ಸುಮ್ಮನಿರು ಎಂಬುದಾಗಿ ಅನೇಕರು ಯೇಸು ಸ್ವಾಮಿ ಹಿಂದೆಗಡೆ ಹೋಗುವಂತ ಜನರು ಕುರುಡನಿಗೆ ಹೇಳ್ತಾ ಇದ್ರು. ಆದರೂ ಅವನು ಸುಮ್ಮನಿರೋದು ಏನ್ ಮಾಡ್ತಾನಂದ್ರೆ, ಮತ್ತಷ್ಟು ಅವನು ಧ್ವನಿ ಎತ್ತಿ ಆತನು, ಯೇಸುವೇ, ನನ್ನನ್ನು ಕರುಣಿಸು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ದೇವರಲ್ಲಿ ಮೊರಡುವಾಗ, ಆತನಿಗೆ ಕೂಗುವಾಗ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಾಗೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, 41ನೇ ವಾಕ್ಯದಲ್ಲಿ ಪ್ರಿಯರೇ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳ್ತಾನೆ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಎಲ್ಲ ನಮ್ಮ ಪರಿಸ್ಥಿತಿಗಳು ಗೊತ್ತು, ನಮ್ಮೆಲ್ಲ ಒಂದು ಕಷ್ಟಗಳು ಗೊತ್ತು, ಎಲ್ಲ ಒಂದು ಸಮಸ್ಯೆಗಳು ಆತನು ಬಂದಂತಹ ದೇವರಾಗಿದ್ದಾನೆ ಪ್ರಿಯರೇ.
ಆದರೂ ದೇವರಲ್ಲಿ ನಾವು ಏನು ಮಾಡಬೇಕಾಗಿದೆ, ಬಾಯಿ ಬಿಟ್ಟು ನಾವು ಕೇಳಬೇಕಾಗಿದೆ. ಯಾಕೆಂದರೆ ನಮ್ಮ ಸಮಸ್ಯೆ ಎಲ್ಲ ದೇವರು ಬಲ್ಲಂಥ ದೇವರಾಗಿ, ದೇವರಿಗೆ ಯಾವುದು ಮುಚ್ಚುಮರೆ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ, ಬಾಯಿ ತೆರೆದು ನಾವು ಕೂಗಬೇಕಾಗಿದೆ. ಯೇಸುವೆ ನನಗೆ ಈ ಸಹಾಯ ಮಾಡು, ಯೇಸುವೆ ನನಗೆ ಇದನ್ನು ಕೊಡು, ಈ ಸಮಸ್ಯೆಗೆ ಪರಿಹಾರ ಕೊಡು, ಈ ರೋಗಕ್ಕೆ ನನಗೆ ಸ್ವಸ್ಥ ಮಾಡು ಎಂಬುದಾಗಿ ನಮ್ಮ ಬಾಯಿಯಿಂದ ಅರಿಕೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅನೇಕರು ಹೇಳ್ತಾರ, ನಮ್ಮ ಕಷ್ಟ ಆತನಿಗೆ ಗೊತ್ತು, ನಮ್ಮ ಸಮಸ್ಯೆ ಆತನಿಗೆ ಗೊತ್ತು, ಆತನಿಗೆ ಕಣ್ಣಿಲ್ಲವೋ, ಆತನಿಗೆ ನೋಡುವುದಿಲ್ಲವೋ ಎಂಬುದಾಗಿ ನಾವು ದೇವರ ಮೇಲೆ ಏನು ಮಾಡ್ತೇವೆ, ತಪ್ಪು ಹೊರಿಸ್ತೇವೆ ಪ್ರಿಯರೇ. ಅದು ತಪ್ಪು. ನಮ್ಮ ಬಾಯಿಯಿಂದ ನಾವು ಅರಿಕೆ ಮಾಡಿ ಹೇಳುವಾಗ ದೇವರು ನಮಗೆ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮನ್ನು ಯಾವಾಗಲೂ ನೋಡುವಂಥ ದೇವರಾಗಿರುವಾಗ ಅದಕ್ಕೂ ನಮಗೆ ಉತ್ತರ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಗೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನಗೆ ಏನು ಮಾಡಬೇಕೆಂದು ಕೋರುತ್ತೀನಿ. ನೋಡ್ರಿ, ಅವನು ಗೊತ್ತಿತ್ತು ಯೇಸು ಸ್ವಾಮಿಗೆ ದೇವಾದಿ ದೇವನು, ರಾಜಾದಿರಾಜನು, ಕರ್ತರ ಒಡೆಯನು ಆದಂಥ ಯೇಸು ಸ್ವಾಮಿ ಎಲ್ಲ ಗೊತ್ತು. ಇವನಿಗೆ ಕಣ್ಣಿಲ್ಲ, ಇವನು ಭಿಕ್ಷೆ ಬಿಡ್ತಾ ಇದ್ದಾನೆ, ಇವನಿಗೆ ಯಾರೂ ಇಲ್ಲ, ಇವನು ಅನಾಥ, ಇವನಿಗೆ ಒಂದು ಸಮಸ್ಯೆ ಇದೆ, ಕಣ್ಣು ಕಾಣೋದಿಲ್ಲ ಎಂಬುದಾಗಿ ಎಲ್ಲ ಗೊತ್ತಿತ್ತು. ಆದರೂ ಅವನು ಬಂದು ಕೇಳ್ತಾ ಇದ್ದಾನೆ, ನಿನಗೇನು ಮಾಡಬೇಕೆಂಬುದಾಗಿ. ನೋಡು ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಸಹ ದೇವರು ನಮಗೆಲ್ಲ ನಮ್ಮ ಸಮಸ್ಯೆ, ನಮ್ಮ ಕುಟುಂಬದ ಸಮಸ್ಯೆ, ನಮ್ಮ ಜೀವಿತದ ಪರಿಸ್ಥಿತಿ, ಆಗು ಹೋಗುಗಳ ಬಗ್ಗೆ ಎಲ್ಲ ದೇವರಿಗೆ ಗೊತ್ತು ಪ್ರಿಯರೇ. ಆದರೂ ದೇವರು ನಮ್ಮ ಬಾಯಿಂದ ಕೇಳುವಂಥವನಾಗಿದ್ದಾನೆ ಪ್ರಿಯರೇ. ನಾವು ಮರಡಬೇಕಾಗಿದೆ. ನಾವು ಮನಂಪೂರ್ವಕವಾಗಿ ಮರಡುವಾಗ ದೇವರು ನಮ್ಮನ್ನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ವಿಜ್ಞಾಪಿಸಿಕೊಳ್ಳುವವರಿಗೂ ನಾನು ಪ್ರಸನ್ನನಾಗಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮಗೆ ಪ್ರಸನ್ನನಾಗಿ ನಮಗೆ ಎಲ್ಲ ರೀತಿಯಲ್ಲಿ ಮಹತ್ವಗಳನ್ನು, ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಗೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನನಗೆ ಅಲ್ಲಿ ಆ ಕುರುಡನಾದಂಥವನು ಬಾರ್ತಿಮಾಲೋ ಎಂಬನು ಮನುಷ್ಯನು ಅವನು ಹೇಳ್ತಾ ಇದ್ದಾನೆ ಪ್ರಿಯರೇ, ನನಗೆ ಕಣ್ಣು ಬೇಕು ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ನೀವಾದರೂ ಏನು ಮಾಡಬೇಕಾಗಿತ್ತು, ನಮಗೆ ಐಶ್ವರ್ಯ ಬೇಕು, ಹಣ ಬೇಕು, ನಮಗೆ ಆಸ್ತಿ ಬೇಕು, ಇಷ್ಟು ಬೇಕು, ಅದು ಬೇಕು, ಇದು ಬೇಕು ಅಂತ ನಾವು ಏನು ಮಾಡ್ತಿದ್ವಿ, ಅದನ್ನೆಲ್ಲ ಕೇಳ್ತಾ ಇದ್ವಿ. ಆದರೆ ಅಲ್ಲಿ ಅವನಿಗೆ ಏನು ಹೇಳ್ತಾ ಇದ್ದೇನೆ, ಅವನಿಗೆ ಒಂದು ಸಮಸ್ಯೆ ಇತ್ತು. ಏನಿತ್ತು? ಕಣ್ಣು ಬೇಕಾಗಿತ್ತು. ನಾನು ಇದನ್ನೆಲ್ಲ ಲೋಕವನ್ನು ನೋಡಬೇಕಾಗಿತ್ತು. ಈ ಒಂದು ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿದ ದೇವರು ನೋಡಬೇಕು, ಈ ಸೃಷ್ಟಿ ನೋಡಬೇಕೆಂಬುದಾಗಿ ಅವನಲ್ಲಿ ಒಂದು ಆಸಕ್ತಿ ಇತ್ತು ಪ್ರಿಯರೇ. ಅದಕ್ಕೋಸ್ಕರ ಅವನು ಏನು ಹೇಳ್ತಾನ, ನನಗೆ ಕಣ್ಣು ಬೇಕು ಎಂಬುದಾಗಿ ಒಂದೇ ಒಂದು ಪ್ರಾರ್ಥನೆ ಹೇಳ್ತಾನೆ. ಆವಾಗ ಅಲ್ಲಿ ವಾಕ್ಯ ನಾವು ನೋಡ್ತೇವೆ, ಯೇಸುವನಿಗೆ ನಿನ್ನ ಕಣ್ಣು ಬರಲಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡ್ತೇವೆ ಎಂಬುದಾಗಿ. ನಮಗೆ ನಂಬಿಕೆ ಇರುವುದಾದರೆ ಮಾತ್ರ ನಮಗೆ ಅಲ್ಲಿ ಅದ್ಭುತಗಳು, ಸೂಚಕಗಳು, ಕಾರ್ಯಗಳು ದೇವರು ಮಾಡೋದಕ್ಕೆ ಆಕರ್ಷಿತನಾಗಿದೆ. ನಮ್ಮಲ್ಲಿ ನಂಬಿಕೆ ಇಲ್ಲದ ಏನು ಅದು ಯಾವುದಕ್ಕೂ ಒಂದು ಆಸ್ಪದ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ ನೋಡ್ತೇವೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ದೇವರಲ್ಲಿ ಹೆಚ್ಚಾದ ನಂಬಿಕೆ ಇಡುವಾಗ ನಮ್ಮೆಂಥ ಕಷ್ಟಗಳು, ಬೆಟ್ಟದ ಪಾದಲ್ಲಿ ಕಷ್ಟಗಳು ಇದ್ದರೂ ಅವನ್ನೆಲ್ಲವನ್ನು ದೇವರು ಕಿರಿಮಂಜಿನಂತೆ, ಉಣ್ಣೆಯಂತೆ ಎಲ್ಲವನ್ನು ಕರಗಿಸಿ ಬಿಡುವಂಥವನಾಗಿದ್ದಾನೆ ಪ್ರಿಯರೇ. ದೇವರು ದೊಡ್ಡವನಾಗಿದ್ದಾನೆ, ಸಮಸ್ಯೆಯು ಚಿಕ್ಕದಾಗಿದೆ. ಆದರೆ ಅನೇಕರು ಈ ದಿನಗಳಲ್ಲಿ ಏನು ಮಾಡ್ತಾರೆ, ಸಮಸ್ಯೆ ದೊಡ್ಡದಾಗಿದೆ, ಯೇಸು ಸ್ವಾಮಿ ಚಿಕ್ಕವನಾಗಿ ಮಾಡಿಬಿಡ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾನ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡಿತು, ನಿನಗೆ ಕಣ್ಣು ಬರಲಿ ಎಂಬುದಾಗಿ ಹೇಳಿ ಆತನನ್ನು ಸ್ವಸ್ಥ ಮಾಡ್ತಾನೆ. ಅದೇ ಸಮಯದಲ್ಲಿ ಆತನಿಗೆ ಕಣ್ಣುಗಳು ಬಂದವು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವನ ಜೊತೆಯಲ್ಲಿದ್ದವರು ಎಲ್ಲರೂ, ಆತನ ಯೇಸು ಸ್ವಾಮಿ ಹಿಂದಗಡೆ ಬರುವಂಥವರು, ಹಿಂಬಾಲಿಕರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ದೇವರನ್ನು ಕೊಂಡಾಡುತ್ತಾ ದೇವರನ್ನು ಸ್ತುತಿಸಿದರು. ಹಾಗೆ ಅನೇಕ ಆ ಸಂಗತಿಯನ್ನು ನೋಡಿ ಅಲ್ಲಿರುವಂಥ ಎಲ್ಲ ಜನರು ಕೊಂಡಾಡಿದರು, ದೇವರು ಮಹಿಮೆಪಡಿಸಿದರು. ಹಾಗೆ ಆ ಒಂದು ಕುರುಡನು ಸಹ ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ದೇವರು ಮಾಡುವ ಉಪಕಾರ ನೆನೆಸಿದವರಾಗಿ ಆತನನ್ನು ಹಿಂಬಾಲಿಸುವಂಥವರಾಗಿರಬೇಕು ಪ್ರಿಯರೇ. ಅನೇಕ ಜೀವಿತದಲ್ಲಿ ನೋಡ್ತೇವೆ, ದೇವರು ಮಾಡಿದ ಉಪಕಾರಗಳನ್ನು ಮಾಡುವವರೆಗೂ ದೇವರ ಸಭೆಗೆ ಬರ್ತಾರೆ, ಹಾಗೆ ದೇವರನ್ನ ಆರಾಧಿಸ್ತಾರ, ಭಯಭಕ್ತಿಯಲ್ಲಿ ಜೀವಿಸ್ತಾರ. ಆದರೆ ದೇವರು ಮಾಡಿದ ಉಪಕಾರ ಸ್ವಲ್ಪ ದಿವಸ ಏನಾದರೂ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ ಅವ್ರು ಏನು ಮಾಡ್ತಾರೆ, ಯೇಸು ಸ್ವಾಮಿನ ಅಲ್ಲಗಲಿತಾರೆ ಪ್ರಿಯರೇ. ಅದು ತಪ್ಪು. ನಾವು ಯಾಕೆಂದರೆ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಮಾಡಿದಂಥ ಉಪಕಾರಗಳನ್ನು ನಾವು ನೆನೆಸಿ ನಮ್ಮ ಜೀವಮಾನವೆಲ್ಲ, ನಮ್ಮ ಉಸಿರು ಇರುವವರೆಗೂ ದೇವರನ್ನು ನಾವು ಹಿಂಬಾಲಿಸಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ, ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದ್ದಾನೆ ಎಂಬುದಾಗಿ ಒಂದು ಜ್ಞಾನ, ಅರಿವು ನಮ್ಮಲ್ಲಿ ಇರುವುದಾದರೆ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ತನ್ನ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥನಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳನ್ನು ದೇವರನ್ನು ಆಶೀರ್ವಾದ ಮಾಡಲಿ. ಈ ಸಂಘದಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಂಡಂತೆ ಎಲ್ಲ ಪ್ರಿಯ ಮಕ್ಕಳಿಗೆ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಆಮೇಲೆ